ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ಆಗಿ ಬಂದುಬಿಟ್ಟು ಆಲ್ರೆಡಿ ಗೊತ್ತಿದೆ, ಇವತ್ತು ಶಿವರಾತ್ರಿ. ಸೊ ನಾವು ಶಿವರಾತ್ರಿಗೆ ದೇವಸ್ಥಾನಕ್ಕೆ ಅಂತ ಹೊರಟಿದ್ದೀವಿ. ಸೊ ಬನ್ನಿ, ಯಾವ ಊರಿಗೆ ಹೋಗ್ತಾ ಇದ್ದೀವಿ ಅಂತ ನೋಡೋಣ. ಹಾಗೆಯೇ ಇವತ್ತು ಈ ಒಂದು ಪ್ಲೇಸಲ್ಲಿ ಜಾಗರಣೆ ಕೂಡ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. 3 ದಿನ ಇಲ್ಲಿ ಜಾಗರಣೆ ಆಗುತ್ತೆ. ಸೂಪರ್ ಆಗಿರುತ್ತೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ದೇವಸ್ಥಾನದ ಎಂಟ್ರಿ ಬಾಗಿಲು. ಹಾಗೆ ನಾವಿವಾಗ ಕಾರ್ ಪಾರ್ಕ್ ಮಾಡಿಬಿಟ್ಟು ಮತ್ತೆ ಬಂದಾಯಿತು. ನಾವು ಬಂದಿರೋವಂಥದ್ದು ಗದಗಿಗೆ. ಗದಗ ಅಂದರೆ ಗೊತ್ತೇ ಎಲ್ಲರಿಗೂ ಈ ಪ್ಲೇಸು. ತುಂಬಾ ಫೇಮಸ್ ಅಂತ ಹೇಳ್ಬೋದು. ಸೊ ನೋಡಿ, ಆ ಸೈಡಲ್ಲಿ ಮಕ್ಕಳಿಗೆ ಆಟ ಆಡೋಕ್ಕೆಲ್ಲ ಏನು ಗೇಮ್ಸ್ಗಳಿರುತ್ತೆ. ಈ ಸೈಡಲ್ಲಿ ಟೆಂಪಲ್ಲು ಮತ್ತು ಇಲ್ಲಿ ಏನು ಚೌಟ್ರಿ ಕೂಡ ಇದೆ. ಈ ಚೌಟ್ರಿಯಲ್ಲಿ ಕಲ್ಯಾಣ ಮಂಟಪ ಅಂತೀವಿ. ಈ ಕಲ್ಯಾಣ ಮಂಟಪದಲ್ಲಿ ಜಾಗರಣೆ ಇರುತ್ತೆ. ಹಾಗೆ ಇಲ್ಲಿ ಔಟ್ಸೈಡ್ ನೋಡಿ, ಹೊರಗೆ ಕೂತ್ಕೊಂಡು ಕೂಡ ನಾವು ಜಾಗರಣೆನ ಮಾಡ್ಬೋದು. ನೋಡಿ ಎಷ್ಟೊಂದು ಜನ ಸೇರ್ಕೊಂಡ್ಬಿಟ್ಟಿದೆ. ತುಂಬ ಅಂದರೆ ತುಂಬ ಜನ ಸೇರಿದ್ದಾರೆ. ಸೊ ಬನ್ನಿ, ನಾವು ಇವಾಗ ದರ್ಶನಕ್ಕೆ ಅಂತ ಹೊರಟಿರೋದು. ಸೊ ದರ್ಶನಕ್ಕೆ ಹೋಗಿಬಿಟ್ಟು ಮತ್ತೆ ಇಲ್ಲಿ ಒಂದಷ್ಟು ಪ್ರಸಾದವನ್ನು ತಗೊಂಡು ನೆಕ್ಸ್ಟಲ್ಲಿ ಹಣ್ಣಿನ ಒಂದು ನೈವೇದ್ಯ ಎಲ್ಲನೂ ಮುಗಿಸ್ಕೊಂಡು ನಾವಿವಾಗ ಜಾಗರಣೆಗೆ ಅಂತ ಹೋಗಬೇಕು. ಸೊ ನಾವಿವಾಗ ದರ್ಶನಕ್ಕೆ ಅಂತ ಹೊರಟಿದ್ವಿ. ಹಾಗೆ ಇಲ್ಲಿ ನೋಡಿ, ಎಂಟ್ರೆನ್ಸಲ್ಲಿ ಓಂ ನಮಃ ಶಿವಾಯ ಅಂತ ಹಾಕಿದ್ದಾರೆ. ಜಗದ್ಗುರು ಶಿವಾನಂದ ಸ್ವಾಮಿಗಳ ಒಂದು ಮಠ ಇದು. ಈ ಮಠಕ್ಕೆ ಇಲ್ಲಿ ತುಂಬ ಜನ ಈ ಒಂದು ಶಿವರಾತ್ರಿಯ ದಿವಸ ಜಾಸ್ತಿ ಜನ ಇಲ್ಲಿ ದರ್ಶನಕ್ಕೆ ಅಂತ ಬರ್ತಾರೆ. ಹಾಗೆ ಈ ಒಂದು ಸ್ಥಳದಲ್ಲಿ ಜಾಗರಣೆ ಕೂಡ ಇರುತ್ತೆ. ತುಂಬ ಪ್ರಶಾಂತವಾಗಿರುವಂಥ ಒಂದು ಸ್ಥಳ ಅಂತಲೇ ಹೇಳ್ಬೋದು. ಇಲ್ಲಿ ಬಂದರೆ ಮನಸ್ಸಿಗೆ ತುಂಬ ಖುಷಿ ಅನಿಸುತ್ತೆ, ಹಾಗೆ ನೆಮ್ಮದಿ ಅಂತ ಅನಿಸುತ್ತೆ. ನೋಡಿ, ದೇವರ ದರ್ಶನವನ್ನು ಮಾಡ್ಕೊಳ್ಳಿ. ಸೊ ಎಲ್ಲರಿಗೂ ಭಗವಂತನ ಆಶೀರ್ವಾದ ಸಿಗಲಿ. ಇವತ್ತಿನ ಜಾಗರಣೆ ಇಲ್ಲಿಂದ ಶುರುವಾಗುತ್ತೆ. ಸೊ ನೆಕ್ಸ್ಟಲ್ಲಿ ಬಂದುಬಿಟ್ಟು ನಾವು ಇವಾಗ ದೇವರ ದರ್ಶನವನ್ನು ಮುಗಿಸ್ಕೊಂಡು ಮತ್ತು ನೋಡಿ, ಇವತ್ತು ನಾವು ಏನೇನು ಪ್ರಸಾದವನ್ನು ತಗೊಂಡು ಬಂದಿದ್ದೀವಿ, ಸೊ ಇದನ್ನೆಲ್ಲ ನಾವು ಒಳಗಡೆ ಗರ್ಭಗುಡಿಯಲ್ಲಿ ಕೊಡಬೇಕು. ಇದೆಲ್ಲ ಕೊಟ್ಬಿಟ್ಟು ದೇವರ ಒಂದು ಅನುಗ್ರಹವನ್ನು ಪಡೆದುಕೊಳ್ಳೋಣ. ದೇವರ ಆಶೀರ್ವಾದ ಸದಾಕಾಲ ನಿಮ್ಮೆಲ್ಲರ ಮೇಲೆ ಹೀಗೆ ಇರಲಿ ಎಂದು ಬೇಡಿಕೊಳ್ಳುತ್ತಾ, ಇವತ್ತಿನ ಈ ಶಿವರಾತ್ರಿಯ ದಿವಸ ನಾವು ಕೂಡ ಶಿವನ ಒಂದು ಆರಾಧನೆಯನ್ನು ಮಾಡಿಕೊಂಡು ಜಪವನ್ನು ಮಾಡೋಣ. ನೋಡಿ ಸ್ನೇಹಿತರೆ, ಎಷ್ಟೊಂದು ಜನ ಇದೆ ಇವತ್ತು. ಹಾಗೆ ನಾವಿವತ್ತು ಫುಲ್ ಫ್ಯಾಮಿಲಿ ಯಾರೂ ಕೂಡ ಬರಲಿಲ್ಲ. ಸೊ ನಮ್ಮ ಮನೇಲಿ ನಮ್ಮ ಟೀಮ್ ಮಾತ್ರ ಬಂದಿರೋದು. ಸೊ ನೆಕ್ಸ್ಟಲ್ಲಿ ಬಂದುಬಿಟ್ಟು ಜಾಗರಣೆ ನೋಡಿ, ಒಳಗಡೆ ಟೆಂಪಲ್ ಒಳಗಡೆ ಈ ಥರ ಇದೆ. ಸೊ ನೆಕ್ಸ್ಟಲ್ಲಿ ಇವಾಗ ನಾವು ನೋಡಿ, ಆಲ್ರೆಡಿ ಪ್ರಸಾದದ ಪ್ಲೇಟು ನಮ್ಮ ಸಾತ್ವಿಕ್ ಕೈಯಲ್ಲಿದೆ. ಸೊ ನೆಕ್ಸ್ಟ್ ಹೊರಗೆ ಬಂದುಬಿಟ್ಟು ಶಿವನನ್ನು ಈ ರೀತಿಯಲ್ಲಿ ಒಂದು ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದಾರೆ. ತುಂಬ ಅದ್ಭುತವಾಗಿತ್ತು. ಸೊ ಫೈನಲಿ ನೋಡಿ, ಹೊರಗೆಲ್ಲ ಹಿರಿಯರು ಜಾಗರಣೆಗೆ ಅಂತ ಬಂದುಬಿಟ್ಟಿದ್ದಾರೆ. ಸೊ ವಿಶೇಷತೆ ಏನು ಅಂತ ಅಂದರೆ, ಇಲ್ಲಿ ಇನ್ನೂ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಾರೆ. ಯಾವ ರೀತಿ ಅಂತ ಹೇಳಿದ್ರೆ, ಅತಿಯಾದ ಒಂದು ಜನರ ಸಂಖ್ಯೆ ಇಲ್ಲಿ ಸೇರುತ್ತೆ. ಈ ಒಂದು ಕಲ್ಯಾಣ ಮಂಟಪದ ಒಳಗೆಲ್ಲ ಜನ ತುಂಬಿಕೊಂಡ್ರು. ಮತ್ತು ಹೊರಗೆ ಕೂಡ ಈ ಥರ ಸಿಸ್ಟಮನ್ನು ಕೊಟ್ಟಿದ್ದಾರೆ. ಅದೆಷ್ಟು ಜನಸಂಖ್ಯೆ ಇಲ್ಲಿ ಸೇರ್ಬೋದು ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಜನ ಸೇರತ್ತೆ. ಇಲ್ಲಿ ಒಂದು ಚೌಟ್ರಿ ಕೂಡ ತುಂಬ ದೊಡ್ಡದಾಗಿದೆ. ಸೊ ಆ ಚೌಟ್ರಿ ಸಾಕಾಗಲ್ಲ ಅಂತ ಹೇಳಿಬಿಟ್ಟು ಹೊರಗೆ ಕೂಡ ಜನರಿಗೆ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಇಲ್ಲಿ ಮಾಡಿದ್ದಾರೆ. ಸೊ ಹಾಗೆ ಪೊಲೀಸ್ ಸಿಬ್ಬಂದಿಗಳು ಕೂಡ ತುಂಬಾ ಸೇಫ್ಟಿಯನ್ನು ಇಲ್ಲಿ
ನೆರವೇರಿಸ್ತಾ ಇದ್ದಾರೆ. ತಮ್ಮ ಕಾರ್ಯಕ್ಕಾಗಿರ್ಬೋದು, ತಮ್ಮ ಕೆಲಸವನ್ನೆಲ್ಲ ಅಚ್ಚುಕಟ್ಟಾಗಿ ನಿಭಾಯಿಸ್ತಾರೆ. ಯಾವುದೇ ತೊಂದರೆಗಳು ಆಗದೇ ಇರೋ ಹಾಗೆ ಈ ಒಂದು ಸ್ಥಳದಲ್ಲಿ ಈ ಪೊಲೀಸ್ ವರ್ಗ ಏನಿದೆ ನೋಡಿ, ಎಲ್ಲರೂ ಕೂಡಿ ಇಲ್ಲಿ ತುಂಬ ಚೆನ್ನಾಗಿ ಮೇಂಟೆನೆನ್ಸನ್ನು ಮಾಡ್ತಾರೆ. ಸೊ ನೋಡ್ತಾ ಇರ್ಬೋದು, ನಾವು ಒಳಗಡೆ ಚೌಟ್ರಿ ಒಳಗಡೆ ಯಾರೂ ಹೋಗಲಿಲ್ಲ. ಸೊ ಹೊರಗೇನೆ ಚೆನ್ನಾಗಿತ್ತು ಪ್ಲೇಸ್ ಅಂತ ಹೇಳಿಬಿಟ್ಟು ಹೊರಗೇನೆ ನಾವೆಲ್ಲರೂ ನಮ್ಮ ಅಪ್ಪುಗೆ ಆಟ ಆಡ್ಕೊಂಡು ಕೊಡೋಕ್ಕೆ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ನಾವು ಹೊರಗೇನೆ ಇವತ್ತು ಕೂತ್ಕೊಂಡಿದ್ವಿ. ಸೊ ಫೈನಲ್ಲಿ ನಾವಿವಾಗ ಜಾಗರಣೆನ ಮುಗಿಸ್ಕೊಂಡು 9:30 ಆಯಿತು. ಸೊ ತುಂಬ ಲೇಟ್ ಆಗೋವರೆಗೂ ನಾವು ಇವತ್ತಿರಲಿಲ್ಲ. ಜಾಗರಣೆನ ಒಂದು ಸ್ವಲ್ಪ ಸಮಯದವರೆಗೂ ಇದ್ದು ಜಾಗರಣೆನ ನೋಡಿಕೊಂಡು ನೆಕ್ಸ್ಟಲ್ಲಿ ನಾವು ಪುಟ್ಟರಾಜ ಗವಾಯಿಗಳ ಅವರ ಮಠಕ್ಕೆ ಬರ್ತಾಯಿದ್ದೀವಿ. ಸೊ ಈ ಒಂದು ಸ್ಥಳದಲ್ಲಿ ನಾನು ಸಂಗೀತ ಕಲಿತಿದ್ದು ನೋಡಿ, ಮಕ್ಕಳಿಗೆಲ್ಲ ಇಲ್ಲಿ ಇವಾಗ ಪ್ರೇಯರ್ ಮಾಡಿಸ್ತಾ ಇದ್ದಾರೆ. ಸೊ ಇದು ಪುಟ್ಟರಾಜ ಗವಾಯಿಗಳ ಒಂದು ಸನ್ನಿಧಿ ಅಂತ ಹೇಳ್ಬೋದು, ಮಠ ಇದು. ಈ ಮಠದಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೂಡ ಇರುತ್ತೆ, ಹಾಗೆ ವಸತಿ ಊಟದ ವ್ಯವಸ್ಥೆ ಕೂಡ ಇಲ್ಲಿ ಇರುತ್ತೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಮಕ್ಕಳನ್ನು ಇಲ್ಲಿ ತುಂಬ ನೀಟಾಗಿ ಇರಿಸಿರ್ತಾರೆ. ತುಂಬ ಅಚ್ಚುಕಟ್ಟಾಗಿ ಇಲ್ಲಿ ವಿದ್ಯಾಭ್ಯಾಸ ಕೂಡ ಇರುತ್ತೆ. ಸೊ ಇವಾಗ ನಾವು ನೆಕ್ಸ್ಟಲ್ಲಿ ಗುರುಗಳ ಮಠಕ್ಕೆ ಬಂದಿದ್ದೀವಿ. ಸೊ ಗುರುಗಳ ದರ್ಶನವನ್ನು ಮುಗಿಸ್ಕೊಂಡು ನೆಕ್ಸ್ಟಲ್ಲಿ ನಾವು ಊರಿಗೆ ಹೊರಡೋದು. ಫೈನಲ್ಲಿ ನಾವು ದೇವಸ್ಥಾನದಲ್ಲಿ ಸ್ವಲ್ಪ ಪ್ರಸಾದವನ್ನು ಮಾಡಿಕೊಂಡು ಬಂದಿದ್ವಿ. ಸೊ ಹಾಗೆ ದಾರಿಲಿ ಹೋಗ್ತಾ ಸ್ವಲ್ಪ ಸ್ನ್ಯಾಕ್ಸನ್ನು ತಿಂದ್ಕೊಂಡು ಊರಿಗೆ ಹೊರಟಾಯಿತು. ಓಕೆ ಫ್ರೆಂಡ್ಸ್, ಫೈನಲ್ಲಾಗಿ ಇವಾಗ ನಾವು ಊರಿಗೆ ಹೊರಟಾಯಿತು. ಸೊ 9:30 ಆಗಿದೆ ಇವಾಗ ನಾವು ಊರಿಗೆ ಹೊರಟಿರೋ ಸಮಯ. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.